ನನ್ನ ನೋಡಿದ್ರೆ ಸೀರಿಯಸ್ ಫೀಲಿಂಗ್ ಬರ್ತಾ ಇದೆ. ಇಲ್ಲ, ಹೇಳಿದ್ರೆ ಸೀರಿಯಸ್ ಲವ್ ಬರ್ತಾ ಇದೆ ಸರ್, ಪ್ರೀತಿ ಪ್ರೀತಿ ಬರ್ತಾ ಇದೆ. ಪ್ರೀತಿ ನಾನೆಲ್ಲೋ ಸೀರಿಯಸ್ ಅಂದ್ರಲ್ಲ, ನನ್ನ ಮಗ ಏನಾಗೋಗಿದೆ ಅಂದ್ರೆ ಸರಿಯಾಗಿತ್ತು ತಾನೆ. ನೀವು ಬರ್ತಾ ಇದ್ದೀರಾ ನಮ್ಮ ಜೊತೆಗೆ ನಾವಿಕಾಗೆ, ಸೊ ನಿಮ್ಮ ಕಡೆ ನಾನು ನನ್ನ ಹೆಂಡತಿ ಜೊತೆ ಬರ್ತಾ ಇದ್ದೀನಿ. ಹಾ ಸರ್, ನಿಮ್ಮ ಫ್ಯಾನ್ಸ್ ಅಲ್ವಾ ಸರ್, ನಮ್ಮ ಜೊತೆನೂ, ಸೊ ಅದ್ರಲ್ಲಿ ಏನು ತಪ್ಪಿಲ್ಲ. ಏನು ತಪ್ಪಿಲ್ಲ, ಆದ್ರೂ ನನ್ನ ಹೆಂಡತಿ ಫಸ್ಟ್ ಅಲ್ವಾ. ಹೌದು ಸರ್, ಹೌದು. ತಪ್ಪು ತಿಳ್ಕೊಳ್ಳೋಂಗಿಲ್ಲ. 52 ವರ್ಷದಿಂದ ಅದೇ ಅವ್ಳಿಗೆ ಅಭ್ಯಾಸ ಆಗಿದೆ, ಅದರಿಂದ ಏನು ಪರವಾಗಿಲ್ಲ. ನನ್ನ ಜೊತೆ ಬರ್ತೀನಿ ನಿಂತಿದ್ದೀರಾ, ತುಂಬ ಮೋಸ್ಟ್ ವೆಲ್ಕಮ್. ಯಾವತ್ತು ಹೊರಡ್ತಾ ಇದ್ದೀರಿ? ಅವರೇ ಆಮೇಲೆ ಹೇಳಿ. ಎಸ್ ಸರ್, ಆಮೇಲೆ ಹೇಳ್ತೀನಿ ಸರ್. ಹಲೋ ಸ್ನೇಹಿತರೆ, ನಮಸ್ಕಾರ. ನಾವು ವಿಶ್ವ ಕನ್ನಡಿಗರು ಅಂತ ಹಾಕೊಂಡಿದ್ದಾರೆ. ನಿಜವಾದ ವಿಶ್ವದಲ್ಲಿ ಎಲ್ಲೆಲ್ಲೋ ಚೆದರೋಗಿರೋ ಕನ್ನಡಿಗರು ಅನೇಕ ಜನ ಅಲ್ಲಿ ಬರ್ತಾರೆ. ಬರೀ ಅಮೇರಿಕಾದಲ್ಲಿರೋರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದಲೂ ಬರ್ತಾರೆ ಈ ಸಮಾರಂಭಕ್ಕೆ ಮೀಟ್ ಮಾಡೋದಕ್ಕೆ. ಒಂದೇ ಒಂದು, ಅಮೇರಿಕಾದಲ್ಲಿರೋ ಜನ ಸುಖ ಸಂತೋಷವಾಗಿದ್ದಾರೆ, ಆದರೆ ಒಂದೇ ಒಂದು ಅವ್ರಿಗೆ ಕೊರತೆ ಆಗಿದೆ, ಸೆಂಟಿಮೆಂಟ್ ಅಂತ ಇವಲ್ಲ ನಾವು, ಆ ಸೆಂಟಿಮೆಂಟ್ ಅಲ್ಲಿ ಬರಲ್ಲ. ಇಲ್ಲಿ ಎಲ್ಲ ಕೊರತೆ ಇದೆ, ಸೆಂಟಿಮೆಂಟ್ ಮಾತ್ರ ತುಂಬ ಇದೆ. ಆ ಸೆಂಟಿಮೆಂಟು ಹೃದಯದಲ್ಲಿ ತುಂಬಿಕೊಂಡೇ ಇಲ್ಲಿಂದ ಅಮೇರಿಕಾಗೆ ಹೋದವರು ಎಲ್ಲರೂ ಅವ್ರ ಮನಸ್ಸಲ್ಲಿ ಏನೇ ಸುಖ ಬಂದರೂ ಸಂತೋಷ ಬಂದರೂ ಆ ಸೆಂಟಿಮೆಂಟ್ಗೊಂದು ಹಾತೊರಿತಾ ಇರ್ತಾರೆ. ಆ ಹಾತೊರೆಯೋದು ಈ ಒಂದು ಸಮಾರಂಭ 2 ವರ್ಷಕ್ಕೊಂದ್ಸಲ ಮಾಡಿದಾಗ ಇಡೀ 3,000 ಜನ ಬರ್ತಾರೆ, ಇನ್ನೂ ಜಾಸ್ತಿ ಆಗ್ಬೋದು. ಬರದೇ ಇರೋರು ಫೋನ್ನಲ್ಲಿ ಮಾತಾಡ್ತಾರೆ. ಅವರೆಲ್ಲರ ಹೃದಯ ಸೇರಿಸಿ ಆ ಸೆಂಟಿಮೆಂಟ್ನ ಅನುಭವಿಸ್ತಾರೆ. ಆ ಸೆಂಟಿಮೆಂಟ್ ಅನುಭವಿಸಿದಾಗ ನಾವು ಕರ್ನಾಟಕದಲ್ಲೇ ಇದ್ದೀವಿ ಅಂತ ಅವ್ರಿಗೊಂದು ಭಾವನೆ ಬರುತ್ತೆ. ಆ ಕರ್ನಾಟಕದಲ್ಲಿ ಇದ್ದೀವಿ ಅಂತ ಅವ್ರಿಗೆ ಭಾವನೆ ಬರುವಾಗ ಬರೀ ಅವರೇ ಕೂತ್ಕೊಂಡ್ರೆ ಅಲ್ಲಿ ಬಂದ ಸ್ವಲ್ಪ, ಇವಾಗ ನಾವು ಇಲ್ಲಿ ಮಾತಾಡುವಾಗ ಮಧ್ಯ ಇಂಗ್ಲೀಷು ಸೇರಿಸ್ಕೋತೀವಿ, ಅವರಲ್ಲಿ ಇಂಗ್ಲೀಷ್ ಜೊತೆ ಮತ್ತು ಕನ್ನಡನೂ ಸೇರಿಸ್ಬೇಕಾಗತ್ತೆ, ಬರೀ ಅವರೇ ಇದ್ದರೆ. ಆದ್ದರಿಂದ ಕರ್ನಾಟಕದಿಂದ ಬೇಕಾದಷ್ಟು ಜನನ ಕರೆದು, ಕಲಾವಿದರು, ತಂತ್ರಜ್ಞರು, ಸಮಾಜಕ್ಕೆ ಕೆಲಸ ಮಾಡಿದವರು, ಪ್ರತಿಯೊಬ್ಬರನ್ನು ಕರೆದವರು ಮಾಡಿಸ್ತಾರೆ. ಆ ಜನನ ನೋಡಿದಾಗ ಆ ಜನ ಅಲ್ಲಿ 3 ದಿವಸ, ನಾನು 2015 ರ್ಯಾಲಿನಲ್ಲಾದಾಗ ನಾವು ಹೋಗಿದ್ದೆ. ನನಗೆ 2-3 ಸೆಂಟಿಮೆಂಟ್ ಇತ್ತಲ್ಲಿ. ಒಂದು, ಈ ಜನನ ನಾನು ಮೀಟ್ ಮಾಡ್ತಿದ್ದಿಲ್ಲ ಅಂತ ಒಂದು ಸೆಂಟಿಮೆಂಟು. ಇನ್ನೊಂದು, ಒಂದು ವರ್ಲ್ಡ್ ಮೀಟ್ಗೆ ಕರೆದಿದ್ದಾರಲ್ಲ ನಾನು ಹೋಗ್ತಾ ಇದ್ದ ಒಂದು ಸೆಂಟಿಮೆಂಟು. ಇದಕ್ಕೆ ಯಾರಪ್ಪ ಜೊತೆ ಇದ್ರು ಅಂದರೆ ನನ್ನ ಮಗಳು ಇದೇ ಥರ ಇದ್ದವಳು, ನನ್ನ ಮಗಳು ಮನು, ನನ್ನ ಮಗಳು. ಅವಳು ರ್ಯಾಲಿ ಹತ್ತಿರದಲ್ಲಿ ಶಾಲೆ ತಳಿದ್ರು. ಸೊ ಎಲ್ಲ ಸೆಂಟಿಮೆಂಟಿಂದ ಹೋದೆ ನಾನು. ಆವಾಗ 3 ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಸಮಾರಂಭ ನಡೆಯುವ ಈ ಜಾಗದಿಂದ ಆಚೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಅವರು ಕಳ್ಕೊಂಡಿದ್ದಂಥ ಸೆಂಟಿಮೆಂಟ್ನ ಅಲ್ಲಿ ತೋರಿಸ್ತಾ ಇದ್ದರು. ಅವ್ರ ಜೊತೆ ಬೆರೆಯುವಾಗ, ಅವ್ರ ಜೊತೆ ಮಾತಾಡುವಾಗ ಅವ್ರ ಹೃದಯ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅರ್ಥವಾಗ್ತಾಯಿತ್ತು. ಎಲ್ಲರೂ ಸುಮಾರು ಜನ ಹೇಳಿದ್ರು, ನಾವು ಕೆಲಸ ಅಳ್ತೀವಿ ಸರ್, ನಮಗೆ ಈ ಥರ ಒಂದು ವಿಶ್ವಾಸವಾಗಿ ಮಾತಾಡೋರು ನಮಗೆ ಸಿಗೋದಿಲ್ಲ ಸರ್, ಅದಕ್ಕೆ ಅಂತ. ಆ ವಿಶ್ವಾಸ ತೊಗೊಳಕ್ಕೆ ವರ್ಷಕ್ಕೊಂದ್ಸಲ ನಾವಿಕ ಮಾಡಿದ್ರೂ ಸಿಗುತ್ತೆ, ಮಾಡ್ತಾಯಿದ್ದಾರೆ. ಈ ನಾವಿಕಾನಲ್ಲಿ ರ್ಯಾಲಿನಲ್ಲಿ ಒಂದು ಏನಾಯಿತು, ಒಂದು ದೋಣಿನ ನಡೆಸೋನು ನಾವಿಕ. ನಾ ಏನು ಹೇಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಲಿ. ಪ್ರೋಗ್ರಾಮ್ ಶುರುವಾಗಿದ್ದು ಸ್ನೇಹದ ಕಡಲಲ್ಲಿ ಹಾಡಿಂದ. ಆ ಸ್ನೇಹದ ಕಡಲಲ್ಲಿ ಹಾಡಿಗೆ ನಾವಿಕನಾಗಿ ನಾನೇ ನಿಂತಿದ್ದೆ. ಮಿಕ್ಕೆಲ್ಲ ಡ್ಯಾನ್ಸ್ ಮಾಡಿದ್ರು, ನಾನು ಅವ್ರ ಜೊತೆಗೂ ಮಾಡಿದೆ. ಅದೆಷ್ಟು ಚೆನ್ನಾಗಿ ಮಾಡಿದ್ರು. ಅಲ್ಲಿಂದ ಪ್ರತಿಯೊಂದು ಎನಿ ಫೋರಮ್, ಯಾವುದೇ ಒಂದು ವೇದಿಕೆ ಆದ್ರೂ ಅಲ್ಲಿಗೆ ಹೋಗ್ತಾಯಿದ್ದೆ, ಮಾತಾಡ್ತಾಯಿದ್ದೆ. ಎಷ್ಟು ಇಲ್ಲಿತ್ತು, ಎಷ್ಟು ವಿಷಯ ತಿಳ್ಕೊಂಡಿದ್ರು, ಎಷ್ಟು ವಿಷಯ ತಿಳ್ಕೋಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಇದೆಲ್ಲ ಸೇರಿ ಕಲಿಕೆಯ ನಾವಿಕ ಒಂದು ಕರ್ನಾಟಕದ ನಮ್ಮ ಅಭಿಮಾನದ ಆತ್ಮೀಯವಾದ ಮನಸ್ಸು ಮೆಚ್ಚಿದ ಕನ್ನಡ ಭಾಷೆಯಲ್ಲಿ ಅವರೆಲ್ಲ ಮಾತಾಡ್ತಾ ಎಲ್ಲ ವಿಚಾರಗಳನ್ನು ಹಂಚ್ಕೋತಾ ಇದ್ದರು.
ಆ ಒಂದು ಸಂವಾದ ಇತ್ತಲ್ಲ, ಆ ಸಂವಾದನೆ ತುಂಬ ಸಂತೋಷ ಆಗ್ತಾಯಿತ್ತು. ನಾ ಯಾಕೆ ಇದು 2015 ಹೇಳಿದೆ ಅಂದರೆ, 2015 ನಾವು ಹೋಗಿದ್ದೆ, ಆರಾಮಾಗಿದ್ದೆ, ಕರ್ಮ ಮಾಡಿದ್ದೀನಿ, ಎಲ್ಲ ಸಂತೋಷ ಆಗಿತ್ತು. ಒಂದು ಕಾಲ್ ಬಂತು ಶಿವಕುಮಾರ್ ಅವರಿಂದ, ಈ ಸಲ ನೀವು ಬರ್ಬೇಕು ಸರ್ ಅಂದರು. ಅವ್ರಿಗೆ ಜ್ಞಾಪಕ ಇದೆಯಲ್ಲ, ನಾ ಬಂದಿದ್ದೀನಲ್ಲ ಅಂದೆ. ನೀವು ಬಂದಿದ್ದಿಲ್ಲ ಅಂದರೆ ನೀವು ಪ್ರತಿ ವರ್ಷವೂ ಬರ್ಬೇಕು ಸರ್, ನಮ್ಗೆ ಆಸೆ ಇದೆ, ಅಷ್ಟು ಬನ್ನಿ ಸರ್ ಅಂದರು. ಅದು ಆ ವಿಶ್ವಾಸ, ಆ ಪ್ರೀತಿ, ಅದೇ ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿರೋದು, ಇನ್ನು ಮುಂದೆನೂ ಕರ್ಕೊಂಡು ಹೋಗೋದು. ಈ ಒಂದು ವಿಶ್ವಾಸ, ಪ್ರೀತಿ, ಅವ್ರು ಹೇಗೆ ಹಾತೊರಿತಿದ್ದಾರೆ ಹಾಗೆ ನಾವು ಹಾತೊರಿತೀವಿ. ಚದುರಿ ಹೋಗಿರೋ ಪ್ರತಿಯೊಬ್ಬ ಕನ್ನಡಿಗರ ಜೊತೆ ಮಾತಾಡಬೇಕು ಅಂತ ಆಸೆ. ಆ ಆಸೆ ನೆರವೇರೋದು ಈ ಥರ ಸಮಾರಂಭಗಳು, ಸಮಾವೇಶಗಳಲ್ಲಿ. ಇದು ಒಳ್ಳೆ ಒಂದು ಅದ್ಭುತವಾದ ಸಮಾವೇಶ ಮಾಡ್ತಾರೆ. ಅಲ್ಲಿ 3 ದಿವಸ ಕನ್ನಡ 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 ಕಲರವ ಅಲ್ಲಿ ನೋಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು. ಭಾಳ ಸಂತೋಷ ಆಗುತ್ತೆ. ಇಂಥ ಒಂದು ಸಮಾರಂಭಕ್ಕೆ ಅವರು ಎಲ್ಲರನ್ನೂ ಕರೆದಿರೋದು, ನನ್ನ 2ನೇ ಸಲ ಕರೆದಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮರಿಬೇಡಿ, 2015 ಬಂದಿದ್ದೆ, 2025 ಕರೆದಿದ್ದೀರಿ, 2035ಕ್ಕೂ ನಾನು ಇರ್ತೀನಿ. ಆವಾಗಲೂ ತಿರ್ಗಾ ಕರೀರಿ, ಬರ್ತೀನಿ. ಅಪ್ಲಿಕೇಶನ್ ಇವಾಗಲೇ ಹಾಕೋಬೇಕು. ಓಪನ್ ಇನ್ವಿಟೇಷನ್ ಕೊಟ್ಟರೆ ಅಪ್ಲಿಕೇಶನ್ ಆಗ್ತಾ ಇರಲಿಲ್ಲ. ಬಟ್ ಏನಂದರೆ, ಒಂದು ಇಲ್ಲಿಂದ ನಮ್ಮ ದೂರ ಹೋಗಿರೋ ನಮ್ಮ ಆತ್ಮೀಯರಿಗೂ, ಬಂಧುಗಳಿಗೆ ಅವರ ಹಾತೊರೆತಿರೋ ಆ ಸೆಂಟಿಮೆಂಟ್, ಆ ಭಾವನೆಗಳ ಹೃದಯನ ನಾವು ಕೊಡಬೇಕು. ಅದು ಚೆನ್ನಾಗಾಗಲಿ, ಸಮಾರಂಭ ಯಶಸ್ವಿಯಾಗಲಿ. ಯಶಸ್ವಿ ಆಗುತ್ತೆ ಅಂತ ನನಗೆ ಗೊತ್ತು. ನನ್ನ ಜೊತೆ ಇವರು ಬರ್ತಾ ಇದ್ದಾರೆ, ಅಲೋಕು, ಇನ್ನು ಶ್ರೀಮಾನ್ ರಮೇಶ್ ಅವರು ಬರ್ತಾ ಇದ್ದಾರೆ, ಶ್ರೀಮಾನ್ ರಕ್ಷಿತ್ ಅವರು ಬರ್ತಾ ಇದ್ದಾರೆ. ಅವರೆಲ್ಲರ ಜೊತೆ ಇನ್ನೂ ಬೇಕಾದಷ್ಟು ಜನ ನಾಟಕ ಆಡೋರು, ಹಾಡು ಹೇಳೋರು ಪ್ರತಿಯೊಬ್ಬರು ಇರ್ತಾರೆ. ಎಲ್ಲದಕ್ಕಿಂತ ನಾವಿಕ, ನಾವು ವಿಶ್ವ ಕನ್ನಡಿಗರು. ನಾವು ವಿಶ್ವ ಕನ್ನಡಿಗರು, ವಿಶ್ವದಲ್ಲಿ ಆನಂದವಾಗಿರೋಣ, ಸಂತೋಷವಾಗಿರೋಣ. ಸಮಾರಂಭ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಈ ಸಮಾರಂಭಕ್ಕೆ ಬೇಕಾದ ಒಂದು ಪ್ರಚಾರನೂ ಭಾಳ ಮುಖ್ಯ ಆಗುತ್ತೆ. ಆ ಪ್ರಚಾರ ಕೊಡೋಕ್ಕೆ ನನ್ನ ಬಂಧುಗಳು, ನನ್ನ ಸ್ನೇಹಿತರು ನೀವೆಲ್ಲ ಇದ್ದೀರಿ. ನೀವೆಲ್ಲರೂ ಆ ಪ್ರಚಾರನ ಚೆನ್ನಾಗಿ ಕೊಡ್ತೀರಾ ಅಂತ ನಂಗೆ ಗೊತ್ತು. ಆದರೂ ಇನ್ನೊಂದು ಸಲ ನಿಮಗೂ ಅಪ್ಲಿಕೇಶನ್ ಹಾಕ್ತೀನಿ. ದಯವಿಟ್ಟು ಪ್ರಚಾರ ಕೊಡಿ. ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.